Good morning, students. Today we discuss the session number 42 in the paper Entrepreneurship and Innovation. Topic on private equity cash. ಖಾಸಗಿ equity ನಗದು. Private equity cash. Private equity is ownership or interest in an entity that is not publicly listed or traded. A source of investment capital, private equity, comes from high net worth individuals and firms that purchase stakes in private companies or acquire control of public companies with plans to take them private and delist them from stock exchanges. ಸಾಮಾನ್ಯವಾಗಿ ಪ್ರೈವೇಟ್ ಈಕ್ವಿಟಿ ಅಥವಾ ಖಾಸಗಿ ಈಕ್ವಿಟಿ ಏನಿದೆ, ವಿವಿಧ ಕಂಪನಿಗಳ ಮಾಲೀಕರು ತಮ್ಮದೇ ಆದಂಥ ಹಣವನ್ನು ತೊಡಗಿಸುವಂಥ ಒಂದು ವಿಧಾನದ ಮೂಲಕ ಬಂಡವಾಳ ಕ್ರೋಢೀಕರಣ ಮಾಡುವಂಥ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಹೆಚ್ಚು ಹಣದ ಒಂದು ಬಂಡವಾಳದಾರರು ಏನಿದ್ದಾರೆ ಅಂತಹ ಒಂದು ಗುಂಪು ತಮ್ಮ ಒಂದು ಮಾಲೀಕತ್ವದ ಅಡಿನಲ್ಲೇ ತಾವುಗಳೇ ವಿವಿಧ ರೀತಿಯಂಥ ಷೇರು ಪಾಲುದಾರರಾಗಿ ಉದ್ದಿಮೆಯನ್ನು ಆರಂಭಿಸುವಂಥ ಒಂದು ವ್ಯವಸ್ಥೆಯ ಒಂದು ಪ್ರಕ್ರಿಯೆಯೇ ಖಾಸಗಿ ಈಕ್ವಿಟಿ ನಗದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇಲ್ಲಿ ಈ ಖಾಸಗಿ ಈಕ್ವಿಟಿ ನಗದಿನಲ್ಲಿ ಮಾಲೀಕರು ತಮ್ಮ ಒಂದು ಗುಂಪಿನ ಮಾಲೀಕರಲ್ಲಿ ತಮ್ಮದೇ ಆದಂಥ ಒಂದು ಪಾಲನ್ನು, ಹಣದ ಒಂದು ಮೊತ್ತವನ್ನು, ಶೇರನ್ನು ನೀಡ್ತಾರೆ. ಆದರೆ ಒಂದು ವಿಚಾರ ಏನಂದರೆ, ಈ ಷೇರು ಹಣ ಅಂತ ಏನು ಮಾಡ್ಕೊಂಡಿದ್ದಾರೆ ಅವರು ಒಂದು ವಿನಿಮಯ ಕೇಂದ್ರದ ಅಡಿಯಲ್ಲಿ ಅಥವಾ ಒಂದು ಸರ್ಕಾರದ ಪ್ರಾಧಿಕಾರದ ಷೇರು ವಿನಿಮಯ ಕೇಂದ್ರಕ್ಕೆ ಯಾವುದೇ ನೋಂದಾವಣಿ ಇಲ್ಲದೆ ತಮ್ಮದೇ ಆದಂಥ ಒಂದು ಪಾಲುದಾರಿಕೆಯಲ್ಲಿ ನಿರ್ವಹಣೆ ಆಗ್ತಿರುತ್ತೆ. ಇಂತಹ ಒಂದು ಹಣದ ಒಂದು ವ್ಯವಸ್ಥೆ ಪ್ರೈವೇಟ್ ಈಕ್ವಿಟಿ ಕ್ಯಾಶ್ ಅಂತ ಹೇಳಲಾಗುತ್ತೆ. The private equity industry is comprised of institutional investors such as pension funds and large private equity firms funded by accredited investors. Because private equity entails direct investment, often to gain influence or control over a company operations, a significant capital outlay is required, which is why funds with deep pockets dominate the industry. The minimum amount of capital required for accredited investors can vary depending on the firm and fund. The underlying motivation for such commitments is the pursuit of achieving a positive returns on investment, ROI, returns on investment. Partners at private equity firms raise funds and manage these monies to yield favorable returns for shareholders, typically with an investment horizon of between 4 and 7 years. ಸೊ ಸಾಮಾನ್ಯವಾಗಿ ಇಲ್ಲಿ ವಿವಿಧ ರೀತಿಯಾದಂಥ ಒಂದು ಪಾಲುದಾರರಿದ್ದಾರೆ, ತಮ್ಮ ಹೂಡಿಕೆಗಳಿಗೆ ತಮ್ಮದೇ ಆದಂಥ ಒಂದು ಪ್ರತಿಫಲವನ್ನು ಪಡೆಯುವಂಥ ಒಂದು ವ್ಯವಸ್ಥೆನ ಹೊಂದಿರ್ತಾರೆ. ಸೊ ಹಾಗೆ ಈ ಒಂದು ಹಣದ ನಿಧಿ ಏನಿದೆ ಅಥವಾ ಒಂದು ಈಕ್ವಿಟಿ ಒಂದು ನಗದು ಅಂತ ಏನು ಕರಿತೀವಿ, ಸೊ ಇದು ತಮ್ಮ ಒಂದು ಪಾಲುದಾರರಿಗೆ ಕಾಲಕ್ಕೆ 4 ವರ್ಷಗಳಿಗೊಮ್ಮೆ ಅಥವಾ 7 ವರ್ಷಗಳಿಗೊಮ್ಮೆ ಅಂದಾಜಿನಲ್ಲಿ ಸೊ ಅವರ ಒಂದು ಪಾಲನ್ನು ಲಾಭದ ಪಾಲನ್ನು ನೀಡಲಿಕ್ಕೆ ಅವಕಾಶ ಇರೋದು ನಾವು ನೋಡ್ಬೋದು. Private equity is an alternative form of private financing away from public markets, in which funds and investors directly invest in companies or engage in buyouts of such companies. Private equity firms make money by charging management and performance fees from investors in a fund. Among the advantages of private equity are easy access to alternate forms of capital for entrepreneurs and company founders and less stress of quarterly performance. Those advantages are offset by the fact that private equity valuations are not set by market forces. ಸೊ ಇವು ತುಂಬ ಮುಖ್ಯವಾದಂಥದ್ದು. ನಾವು ನೋಡ್ಬೋದು, ಯಾವುದೇ ಒಂದು ಪ್ರೈವೇಟ್ ಈಕ್ವಿಟಿ ಅಂತ ನಾವು ನೋಡಿದಾಗ ಸೊ ಅವರು ಫೈನಾನ್ಸಿಂಗ್ ಏನಿದೆ, ಅವರು ಖಾಸಗಿತನದಿಂದ ತಮ್ಮ ಒಂದು ಹಣವನ್ನು ಹೂಡಿಕೆ ಮಾಡಿರ್ತಾರೆ. ಯಾವುದೇ ಒಂದು ಸಾರ್ವಜನಿಕವಾಗಿ ಹಣದ ಒಂದು ಕ್ರೋಢೀಕರಣ ಏನಿದೆ, ಸೊ ಅಲ್ಲಿ ತಮ್ಮ ಒಂದು ನಿಧಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಬಯಸೋದಿಲ್ಲ. ಸೊ ಡೈರೆಕ್ಟಾಗಿ ಒಂದು ವಿವಿಧ ರೀತಿಯಂಥ ಖರೀದಿದಾರರೇನಿದ್ದಾರೆ, ಖಾಸಗಿ ಖರೀದಿದಾರರು ಸೊ ತಮ್ಮ ಹೂಡಿಕೆಗಳನ್ನು ಮಾಡ್ತಾರೆ. ಆಮೇಲೆ ಇಲ್ಲಿ ಸಾಮಾನ್ಯವಾಗಿ ಪ್ರೈವೇಟ್ ಈಕ್ವಿಟಿ ಅಂತಕ್ಕಂಥದ್ದೇನಿದೆ, ಸ್ವಲ್ಪ ಮಟ್ಟಿಗೆ ಒಂದು ವಿವಿಧ ರೀತಿಯಂಥ ಶುಲ್ಕಗಳನ್ನು ವಿಧಿಸೋದನ್ನು ನಾವು ನೋಡ್ಬೋದು. ಪರ್ಫಾರ್ಮೆನ್ಸ್ ಫೀಸ್ ಅಂತ ಆಗಿರ್ಬೋದು, ಅಥವಾ ಏನು ನಿಧಿಯನ್ನು ತೊಡಗಿಸಿರ್ತಾರೋ ಅದಕ್ಕೆ ಸ್ವಲ್ಪ ಶುಲ್ಕಗಳನ್ನು ಅವರೇ ನಿರ್ಮಾಣ ಮಾಡ್ಕೊಳ್ಳೋದು ನಾವು ನೋಡ್ಬೋದು.
ಆಮೇಲೆ ಇನ್ನೂ ಒಂದು ಏನಂದರೆ, ಈ ಒಂದು ಕಂಪನಿಗಳು ಈ ಒಂದು ಈಕ್ವಿಟಿ ಫೈನಾನ್ಸ್ ಮೂಲಕ ಅಥವಾ ಈಕ್ವಿಟಿ ಕ್ಯಾಶ್ನ ಮೂಲಕ ಸಾಕಷ್ಟು ಬಂಡವಾಳನ ಹೂಡೋದ್ರಿಂದ ಸೊ ಯಾವುದೇ ರೀತಿಯಾದಂಥ ಒಂದು ಬೇರೆಯವರ ಮೇಲೆ ತಮ್ಮ ಒಂದು ಹಣದ ಒಂದು ಹೊಣೆಗಾರಿಕೆ ಅನ್ನೋದು ಇರೋದಿಲ್ಲ. ಸೊ ಈಗ ಬ್ಯಾಂಕ್ನಲ್ಲಿ ಸಾಲ ಮಾಡಿದಾಗ ಅದರ ಮೇಲೆ ತಮಗೆ ಕಾಲಕ್ಕೆ ಬಡ್ಡಿ ಕಟ್ಟಬೇಕು ಅನ್ನೋದಿರುತ್ತೆ. ಆದರೆ ಇಲ್ಲಿ ಸಾಮಾನ್ಯವಾಗಿ ಈ ಒಂದು ಪ್ರೈವೇಟ್ ಈಕ್ವಿಟಿ ಕ್ಯಾಶಲ್ಲಿ ಹಣ ತೊಡಗಿಸಿದಾಗ ತಮ್ಮದೇ ಹಣವನ್ನು ಇವರು ಪಾಲುದಾರಿಕೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಸೊ ತಮ್ಮ ಒಂದು ಪರ್ಫಾರ್ಮೆನ್ಸ್ ಏನಿದೆ ಅಥವಾ ತಮ್ಮ ಒಂದು ಹೂಡಿಕೆಯ ಒಂದು ಮಟ್ಟ ಏನಿದೆ ಅಥವಾ ಅವುಗಳ ಬೆಳವಣಿಗೆಯ ಮಟ್ಟ ಏನಿದೆ ಅದರ ಅನುಸಾರವಾಗಿ ತಮ್ಮದೇ ಆದಂಥ ಪಾಲನ್ನು ಕಾಲಕ್ಕೆ ಪಡೀಲಿಕ್ಕೆ ಅವಕಾಶ ಆಗುತ್ತೆ. ಪ್ರೈವೇಟ್ ಈಕ್ವಿಟಿ ಕ್ಯಾಶ್ ಟೇಕ್ ಆನ್ ವೇರಿಯಸ್ ಫಾರ್ಮ್ಸ್ ಫ್ರಮ್ ಕಾಂಪ್ಲೆಕ್ಸ್ ಲಿವರೇಜ್ಡ್ ಬೈಔಟ್ಸ್ ಟು ವೆಂಚರ್ ಕ್ಯಾಪಿಟಲ್. ಇದು ಸಹ ತುಂಬ ಮುಖ್ಯ. ಬೇರೆ ಬೇರೆ ವಿಧಾನಗಳಲ್ಲಿ ಒಂದು ಖಾಸಗಿ ಈಕ್ವಿಟಿಯನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಅಡ್ವಾಂಟೇಜ್ ಆಫ್ ಪ್ರೈವೇಟ್ ಈಕ್ವಿಟಿ. ಖಾಸಗಿ ಈಕ್ವಿಟಿಯ ಅನುಕೂಲಗಳು. ಪ್ರೈವೇಟ್ ಈಕ್ವಿಟಿ ಆಫರ್ ಸೆವರಲ್ ಅಡ್ವಾಂಟೇಜ್ ಟು ಕಂಪನೀಸ್ and startups. It is favored by companies because it allows them access to liquidity as an alternative to conventional financial mechanism such as high interest bank loans or listing in public market. Certain forms of private equity such as venture capital also finance ideas and early stage companies. In the case of companies that are delisted, private equity financing can help such companies attempt unorthodox growth strategies away from the glare of public market. Otherwise, the pressure of quarterly earnings dramatically reduces the time frame available to senior management to turn a company around or experiment with new ways to cut losses or make money. ಸೊ ಇದು ತುಂಬ ಮುಖ್ಯವಾದದ್ದು. ಈಕ್ವಿಟಿ, ಖಾಸಗಿ ಈಕ್ವಿಟಿಯ ಒಂದು ಅನುಕೂಲಗಳೇನು ಅಂತ ಬಂದಾಗ ಯಾವುದೇ ಒಂದು ಅವಲಂಬನೆ ಅನ್ನೋದು ಇರೋದಿಲ್ಲ ಪಬ್ಲಿಕ್ ಮನಿ ಮಾರ್ಕೆಟಲ್ಲಿ ನಾವು ನೋಡಿದಾಗ. ಸೊ ಜೊತೆಗೆ ಅವರು ಅಂತ ಹಣದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದ್ರಿಂದ ಒಂದು ವೆಂಚರ್ ಕ್ಯಾಪಿಟಲ್ ಆಗಿ ಇದನ್ನೇನು ಮಾಡ್ಬೋದು, ಪರಿವರ್ತಿಸಲಿಕ್ಕೆ ಅವಕಾಶ ಇರುತ್ತವೆ. ಮತ್ತು ತಮ್ಮದೇ ಹಣವನ್ನು ಅವರು ಹೂಡಿಕೆ ಮಾಡಿರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರು ವಿವಿಧ ಒಂದು ಮಾರುಕಟ್ಟೆ ತಂತ್ರಗಳನ್ನು ಬಳಕೆ ಮಾಡಿ ಉದ್ಯಮಶೀಲತೆನ ನಡೆಸಬಹುದು. ಸೊ ಆಮೇಲೆ ಆ ಒಂದು ಟೈಮ್ ಫ್ರೇಮಲ್ಲಿ ಅವರ ಒಂದು ನಿರ್ವಹಣೆಯ ಮಟ್ಟ ಅಥವಾ ತಮ್ಮ ಒಂದು ಕಂಪನಿಯನ್ನು ಮುಂದುವರಿಸಲಿಕ್ಕೆ ಅಥವಾ ತಮ್ಮ ಕಂಪನಿ ಹೆಚ್ಚು ದೃಢತೆಯಿಂದ ದುಡಿಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೂ ಅವಕಾಶ ಇರುತ್ತದೆ. ಡಿಸ್ಅಡ್ವಾಂಟೇಜಸ್ ಆಫ್ ಪ್ರೈವೇಟ್ ಈಕ್ವಿಟಿ. ಖಾಸಗಿ ಈಕ್ವಿಟಿಯ ಅನಾನುಕೂಲಗಳು. Private equity has unique challenges. First, it can be difficult to liquidate holdings in private equity because unlike public market, a ready-made order book matches buyers with sellers is not available. A firm has to undertake a search for a buyer in order to make a sale of its investment or company. Second, the pricing of shares for a company in private equity is determined to the negotiation between a buyer and seller and not by market forces, as is generally the case of publicly listed companies. Third, the right of private equity shareholders are generally decided on a case by case basis through the negotiations instead of broad governance framework that typically dictates rights for their counterparts in public market. ಸೊ ಇದು ತುಂಬ ಮುಖ್ಯವಾಗಿ ಇದರ ಒಂದು ಅನಾನುಕೂಲತೆಗಳನ್ನು ತಿಳಿಸುತ್ತೆ. ಸಾಮಾನ್ಯವಾಗಿ ಇದು ಸಾರ್ವಜನಿಕ ವಲಯದ ಒಂದು ಲಿಕ್ವಿಡಿಟಿ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ. ಸೊ ಅಲ್ಲದೆ ಇವರು ಏನು ವಿವಿಧ ದ್ರವ್ಯತೆ ಅಂಶಗಳಂತ ಬಂದಾಗ ವ್ಯಕ್ತಿಗತವಾಗಿ ಬಂಡವಾಳ ಹೂಡಿಕೆ ಮಾಡಿರೋದ್ರಿಂದ ಸೊ ಒಂದಕ್ಕೊಂದು ಹೊಂದಾಣಿಕೆ ಆಗದೆ ಇರಬಹುದು. ಆಮೇಲೆ ಇಲ್ಲಿ ಪ್ರೈವೇಟ್ ಈಕ್ವಿಟಿ ಪ್ರೈಸಸ್ಸು ಅಂತ ಬಂದಾಗ ಅಥವಾ ಒಂದು ವ್ಯಾಲ್ಯೂಸ್ ಡಿಟರ್ಮೈನ್ ಮಾಡ್ತಕ್ಕಂಥ ಅಲ್ಲಿನ ಬಯರ್ ಮತ್ತು ಸೆಲ್ಲರ್ ಬಿಟ್ಟರೆ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ನ ತಗೊಳ್ಳೋದಿಲ್ಲ. ಸೊ ಏನು ಅವರು ಕೊಲಾಬ್ರೇಷನ್ಸ್ ಏನಿದೆ ಅಥವಾ ಅವರ ಒಂದು ಕಮಿಟ್ಮೆಂಟ್ ಏನಿದೆ ಅಥವಾ ಏನು ಯಾರು ಪ್ರೈವೇಟ್ ಈಕ್ವಿಟಿನ ಯಾರು ಮಾರ್ತಾ ಇದ್ದಾರೆ, ಯಾರು ಕೊಳ್ಕೋತಾ ಇದ್ದಾರೆ, ಸೊ ಅದಷ್ಟೇ ಅಲ್ಲಿ ಲೆಕ್ಕಕ್ಕೆ ಬರುತ್ತೆ. ಇತರೆ ಒಂದು ಹಣಕಾಸಿನ ವಹಿವಾಟುಗಳ ಒಂದು ನಿರ್ವಹಣೆ ಅದರ ಒಂದು ವ್ಯಾಪ್ತಿಗೆ ಬರೋದಿಲ್ಲ. ಸೊ ಆಮೇಲೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದೇನೆಂದರೆ ಸಾಮಾನ್ಯವಾಗಿ ಅವರೇ ಒಂದು ಬಾಧಿತರಾಗಿರೋದ್ರಿಂದ ಯಾವುದು ಪ್ರೈವೇಟ್ ಈಕ್ವಿಟಿಯಲ್ಲಿ ಹಣಕಾಸುಗಳನ್ನು ನಿರ್ಮಾಣ ಮಾಡಿಕೊಂಡು ಹೂಡಿಕೆ ಮಾಡೋದು ಏನಿದ್ದಾರೆ, ಸೊ ಅವರ ಒಂದು ಶೇರ್ ಹೋಲ್ಡರ್ಸ್ ಏನಾಗಿದೆ ಅದು ಒಂದಕ್ಕೊಂದು ನೆಗೋಷಿಯಬಲ್ ಆಗೇ ಇರುತ್ತೆ. ಅಂದರೆ ಅವರ ಒಂದು ಪ್ರತಿಯೊಬ್ಬರ ಹೂಡಿಕೆದಾರರ ನೆಗೋಷಿಯಬಲ್ಸ್ ಮಾತ್ರನೇ ಅದು ನಿರ್ಧಾರ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಇದು ಯಾವುದೇ ರೀತಿಯಾದಂಥ ಒಂದು ಮಾರುಕಟ್ಟೆ ಚಟುವಟಿಕೆಯನ್ನು ನಿರ್ಧಾರ ಆಗಿರೋದಿಲ್ಲ. ಸೊ ಇವೆಲ್ಲವನ್ನೂ ಸಹ ಅನಾನುಕೂಲಗಳು ಅಂತ ಹೇಳ್ಬೋದು. ದೀಸ್ ಆರ್ ಆಲ್ ದ
private equity cash advantages and disadvantages. Thank you very much.